ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಕೊಟ್ಟಿರತಕ್ಕಂಥ ರಿಯಾಕ್ಷನ್ ಅಲ್ಲಿ ಕೆಲವೊಂದು ಮಾತುಗಳು ಮಾತ್ರ ಈಗ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಚನ್ನಗಿರಿ ಪ್ರಕರಣ ಲಾಕಪ್ ಡೆತ್ ಅಲ್ಲ ಅಂತ ಹೇಳಿದರೆ ಅಗೈನ್ ಇಲ್ಲೂ ಕೂಡ ಪ್ರಶ್ನೆ ಮೂಡುತ್ತೆ. ಹೆಂಗೆ ಇವರು ಕನ್ಕ್ಲೂಷನ್ ಬಂದ್ರು? ಲಾಕಪ್ ಡೆತ್ ನಿಂದ ಯುವಕನ ಸಾವು ಆಗಿಲ್ಲ ಅಂತಕ್ಕಂಥದನ್ನ ಸ್ಟ್ರೆಸ್ ಮಾಡಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆತನಿಗೆ ಮೂರ್ಛೆ ರೋಗ ಇತ್ತು, ಫೈನ್. ಮೂರ್ಛೆ ರೋಗದಿಂದಲೇ ಆತ ಮೃತಪಟ್ಟಿದ್ದಾನೆ, ಫೈನ್. ಹೆಂಗೆ ನೀವು ಕನ್ಕ್ಲೂಷನ್ಗೆ ಬಂದ್ರಿ? ಕನ್ಕ್ಲೂಷನ್ಗೆ ಬರಬೇಕಾಗಿರ್ತಕ್ಕಂಥದ್ದು ಒಂದು, ಆತನನ್ನು ಟ್ರೀಟ್ ಮಾಡಿದ ಡಾಕ್ಟರ್ ಹೇಳಬೇಕು ಸಾವು ಕಾರಣ ಏನು ಅಂತ. ಎರಡನೇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು. ಎರಡೂ ಟ್ಯಾಲಿ ಆಗಬೇಕು. ಆಗ ಆತನ ಸಾವು ಕನ್ಫರ್ಮ್ ಆಗುತ್ತೆ ಹೆಂಗಾಯ್ತು ಅಂತ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರು, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿದ್ರು. ಯಾಕಂತಂದರೆ FIR ಮಾಡದೇ ಯಾರನ್ನೂ ಕೂಡ ಕರ್ಕೊಂಡು ಕುಳಿಸ್ಕೊಳ್ಳೋಕ್ಕಾಗಲ್ಲ. ವಿಚಾರಣೆ ಮಾಡಿ ಕಳಿಸ್ಬಿಡೋದು, ಅಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತ ಹೇಳಿದ್ದೆ. ಬಟ್ ಲಾಕಪ್ ಡೆತ್ ಅಲ್ಲ ಅದು. ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ. ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಫಿಟ್ಸ್ ಬಂದಿತ್ತಂತೆ ಅವನಿಗೆ. ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸುವಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಆಯ್ತಾ? ಸೊ ಇದು ಪರಿಸ್ಥಿತಿ. ಅವನಿಗೆ ಫಿಟ್ಸ್ ಬಂದಿತ್ತಂತೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ